ನಾನಂತೂ ಡಿವೋರ್ಸ್ ತಗೊಂಡು ಈ ಮನೆಯಿಂದ ಹೋಗೋದಂತೂ ಗ್ಯಾರಂಟಿ. ಅಷ್ಟ್ರಲ್ಲಿ ಈ ಕೆಸರಿನ ಎರ್ಚಾಟಗಳೆಲ್ಲ ಬೇಡ ಕಣೋ. ನೋಡು, ಅವರಿಂದ ದೂರ ಆಗೋದಕ್ಕೆ ನನಗೊಂದು ಬಲವಾದ ಕಾರಣ ಬೇಕಾಗಿತ್ತು. ಅದಕ್ಕೆ ಲಾಡ್ಜ್ ಅಲ್ಲಿ ಸಿಕ್ಕಾಕೊಳ್ಳೋಂತ ಡ್ರಾಮಾ ಮಾಡಿಸ್ದೆ. ಆದ್ರೆ ಇವಾಗದು ನಿನ್ನಿಂದ ಮಿತಿ ಮೀರ್ತಾ ಇದೆ. ಅವ್ರ ಜೊತೆ ಆ ಮೀರಿನ ಹೆಸರಿಗೂ ಕಳಂಕ ಅಂಟ್ಕೋತಾ ಇದೆ. ಅವಳ ಹೆಸರು ಹಾಳಾಗಿ ಹೋಗ್ತಾ ಇದೆ. ನೋಡು, ಇವತ್ತೇ ಇದಕ್ಕೆಲ್ಲ ಮುಕ್ತಾಯ ಹಾಡ್ಲೇಬೇಕು ನೀನು. ಕೋರ್ಟಲ್ಲಿ ಅಣ್ಣ ವಾದ ಮಾಡ್ತಿರೋದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಕೇಸ್ನ ಅಣ್ಣನೇ ಗೆಲ್ಲೋದು, ನೀವು ಸೋಲೋದು ಅಂತ. ಇಷ್ಟೆಲ್ಲ ಮಾಡಿನೋ ನೀವು ಅಣ್ಣನಿಂದ ದೂರ ಆಗದೆ ಹೋದ್ರೆ ಏನಪ್ಪ ಗತಿ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಸಾಯ್ತಿದ್ರೆ ಇಲ್ಲಿ ನೀವು ಆರಾಮಾಗಿ ಬಂದ್ಬಿಟ್ಟು ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಡು ಅಂತ ಹೇಳ್ತಿದ್ದೀರಾ. ನಿಮ್ಮ ಆಸೆ, ನನ್ನ ಆಸೆ, ನಮ್ಮ ಎಲ್ಲರೂ ಆಸೆ ನೆರವೇರಬೇಕು ಅಂದರೆ ಪಾಪ ನಮ್ಮ ಅಣ್ಣನ ಆಸೆನ ಬಲಿ ಕೊಡಬೇಕು. ಅದೇ ಧರ್ಮ, ಅದೇ ನ್ಯಾಯನೂ. ಅದಕ್ಕೆ ಒಂದು ಸೇಫ್ಟಿ ಆಗೋದಕ್ಕೆ ಯಾವ್ಯಾವ ಡೋರ್ಗಳು ಓಪನ್ ಆಗ್ತಿದೆಯೋ ಅದನ್ನು ಒಂದೊಂದೇ ಕ್ಲೋಸ್ ಮಾಡ್ತಾ ಬರ್ತಾ ಇದ್ದೀನಿ.